ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಕ್ಯಾಬೇಜ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಕಡಾಯಿ ಇಟ್ಕೊಂಡು 3ರಿಂದ 4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಕೋಸುಗಡ್ಡೆನ ಕಟ್ ಮಾಡ್ಕೊಂಡಿರೋದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ, ಅದನ್ನು ಇದರಲ್ಲಿ ಹಾಕಬೇಕು. ಹಾಕಿ ಈಗ ಚೆನ್ನಾಗಿ ಕಲಿಸ್ತಾ ಇರಬೇಕು. ಇದು ಕೆಂಪಗಾಗೋವರೆಗೂ ಹುರಿತಾನೆ ಇರಬೇಕು. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕ್ಯಾಬೇಜ್ ಫ್ರೈ ತುಂಬಾ ರುಚಿಯಾಗಿರುತ್ತೆ. ಇದನ್ನು ರೊಟ್ಟಿ, ಚಪಾತಿ ಎಲ್ಲದರ ಜೊತೆನೂ ತಿನ್ಬೋದು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಇದು ಕೆಂಪಗಾಯಿತು. ಈಗ ಇದಕ್ಕೆ ಉಳ್ಳಾಗಡ್ಡಿನ ಹಾಕೋಣ. 2 ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಈ ಉಳ್ಳಾಗಡ್ಡಿನ ಇದಕ್ಕೆ ಹಾಕಿ ಹುರಿಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದು ಕುದಿಯೋ ತನಕ ಹುರಿಬೇಕು. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕೀನಿ, 1.5 ಸ್ಪೂನ್ ಖಾರ ಪುಡಿ ಹಾಕೀನಿ, ಅರ್ಧ ಸ್ಪೂನ್ ಅರಿಶಿಣ ಹಾಕೀನಿ, 1/2 ಸ್ಪೂನ್ ಸಕ್ಕರೆ ಹಾಕೀನಿ. ಈಗ ಎಲ್ಲನೂ ಕಲಿಸ್ಬೇಕು. ಇದಕ್ಕೆ 2 ಸ್ಪೂನ್ ಹುರಿದು ಶೇಂಗಾ ಹಾಕ್ಕೊಂಡೀನಿ. ಶೇಂಗಾ ಹಾಕೋದ್ರಿಂದ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಶೇಂಗಾ ಹಾಕಿದರೆ ಇಷ್ಟಪಟ್ಟು ತಿಂತಾರೆ. ಈಗ ಲಾಸ್ಟಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸನ ಹಾಕಬೇಕು. ಹಾಕಿ ಚೆನ್ನಾಗಿ ಕಲಸಿದ್ರೆ ಆಯಿತು, ಕ್ಯಾಬೇಜ್ ಫ್ರೈ ರೆಡಿ ಆಯಿತು. ಇದನ್ನು ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿ, ತುಂಬಾ ರುಚಿಕರವಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.